ನಮಸ್ಕಾರ. ಗುರುಬಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ಗುರುವಿನ ಸಂಚಾರದಿಂದ ಯಾವ ರೀತಿಯ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಅನ್ನೋಂಥ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ಗುರುವಿನ ಸಂಚಾರ 2ನೇ ಜೂನಿನಿಂದ 31 ಅಕ್ಟೋಬರ್ ವರೆಗೂ ಕೂಡ ಈ ಸಂಚಾರ ನಡೀತಿದೆ. ಗುರು ನಿಮ್ಮ ಭಾಗ್ಯ ಸ್ಥಾನದಿಂದ ಸಂಚಾರ ಆಗ್ತದಾನೆ. ಹಾಗಾಗಿ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ಸಂಪೂರ್ಣವಾದಂತಹ ಗುರುಬಲ ಮತ್ತೆ ಗುರುವಿನ ಅನುಗ್ರಹ ಇದೆ. ಮುಖ್ಯವಾಗಿ ಯಾವ ಯಾವ ಅಂಶಗಳ ಮೇಲೆ ಗುರುವಿನ ಪ್ರಭಾವ ಇರುತ್ತೆ ನೋಡಿ. ಮುಖ್ಯವಾಗಿ ನಿಮ್ಮ ಒಂದು ಭಾಗ್ಯೋದಯ ಆಗುವಂತಹ ಸಮಯ, ಜೊತೆಗೆ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಸುವಂತಹ ಒಂದು ಅನುಕೂಲವನ್ನು ಗುರುವಿನಿಂದ ನೋಡಬಹುದು. ನಿಮ್ಮ ಲಕ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡಿದಂತ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನ ನೋಡೋದಿರುತ್ತೆ. ನಿಮ್ಮ ಸ್ಕಿಲ್ ಆಗಿರ್ಬೋದು, ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್ ಮೇಲೆ ಪ್ರಭಾವ ಬೀರುತ್ತೆ. ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿಯನ್ನು ನೋಡುವಂಥದ್ದಾಗಿರುತ್ತೆ. ಹೆಚ್ಚಿನ ವ್ಯಾಸಂಗ, ವಿದ್ಯಾಭ್ಯಾಸದ ಮೇಲೆ ಪ್ರಭಾವ ಬೀರುವಂತದ್ದಾಗಿರುತ್ತೆ. ಸುಮಾರಷ್ಟು ವಿಚಾರಗಳಲ್ಲಿ ಹೊಸ ಹೊಸ ದಾರಿ ಮಾರ್ಗಗಳು ಮತ್ತೆ ಹೊಸ ಸಂಬಂಧಗಳನ್ನ ಬೆಳೆಸುವಂತಹ ಅವಕಾಶಗಳು ಕೂಡ ಈ ಗುರುವಿನ ಪರಿವರ್ತನೆಯಿಂದ ನೀವು ನೋಡುವಂತಹ ಸಾಧ್ಯತೆಗಳಿದೆ. ಮುಖ್ಯವಾಗಿ ನೋಡಿ, ಭಾಗ್ಯಸ್ಥಾನದಿಂದ ಸಂಚಾರವಾಗಿರೋದ್ರಿಂದ ನಿಮಗೆ ಸದಾ ಕಾಲಕ್ಕೆ ಮಾರ್ಗದರ್ಶನ, ಹಿರಿಯರಿಂದ ಅನುಕೂಲಗಳಾಗಿರ್ಬೋದು, ನಿಂತ ಕೆಲಸ ಕಾರ್ಯಗಳೆಲ್ಲ ಪ್ರಗತಿಯ ಕಡೆಗೆ ಹೋಗುತ್ತೆ. ನಿಮ್ಮ ವ್ಯಕ್ತಿತ್ವದಲ್ಲಿ ತುಂಬಾ ಉತ್ತಮವಾದಂತಹ ಬದಲಾವಣೆ, ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ನೋಡುವಂಥದ್ದಿರುತ್ತೆ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ಅಪಾರವಾದಂತಹ ನಂಬಿಕೆಯನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಈ ಗುರುವಿನ ಬದಲಾವಣೆಯಿಂದ ನಿಮ್ಮ ಹಣಕಾಸಿನ ಸ್ಥಿತಿ ತುಂಬಾ ಉತ್ತಮವಾದಂತಹ ಒಂದು ಬೆಳವಣಿಗೆಯನ್ನ ನೋಡುತ್ತೆ. ವಿಪರೀತವಾದಂತಹ ಖರ್ಚುಗಳ ಮೇಲೆ ಕಡಿವಾಣಗಳನ್ನ ಹಾಕೋದಾಗಿರ್ಬೋದು, ಹೆಚ್ಚಿನ ದುಡ್ಡಿನ ಸಂಗ್ರಹಗಳನ್ನ ಮಾಡ್ತೀರಾ, ಸೇವಿಂಗ್ಸ್ ಆಗುತ್ತೆ, ನಾನಾ ರೀತಿಯ ಖರ್ಚುಗಳ ಮೇಲೆ ಕಡಿವಾಣ ಬೀಳುತ್ತೆ. ಜೊತೆಗೆ ನಿಮ್ಮ ಒಂದು ಭಾಗ್ಯೋದಯ ಕೂಡ ಇರುತ್ತೆ. ಲಕ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿರುತ್ತೆ. ಹೊಸ ಹೊಸ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಹೊಸ ಪ್ಲಾನಿಂಗ್ ಗಳಾಗಿರ್ಬೋದು, ನಿಮ್ಮ ಸಾಹಸ ಧೈರ್ಯ ಕಾರ್ಯಗಳಿಂದ, ಹೊಸ ಸಂಬಂಧಗಳಿಂದ, ಹೊಸ ಕಾರ್ಯಗಳಿಂದ, ಹೊಸದಾದಂತಹ ಮಾರ್ಗಗಳಿಂದ ಸೃಷ್ಟಿ ಮಾಡಿಕೊಳ್ಳುವಂತಹ ಯೋಗಗಳು ಕೂಡ ಗುರುವಿನಿಂದ ಇದೆ. ಹಾಗಾಗಿ ಈ ಗುರುವಿನ ಬದಲಾವಣೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ಉತ್ತಮವಾದಂತಹ ಬೆಳವಣಿಗೆಯನ್ನು ತಂದು ಕೊಡುತ್ತೆ. ಜೊತೆಗೆ ನಿಮಗೆ ಬ್ಯಾಂಕ್ಗಳಾಗಿರ್ಬೋದು, ಯಾವುದೇ ಡಾಕ್ಯುಮೆಂಟೇಶನ್ಸ್ ಆಗಿರ್ಬೋದು, ಲೋನ್ಗಳಾಗಿರ್ಬೋದು, ಯಾರಿಂದ ನಿಮ್ಗೆ ಹೂಡಿಕೆ ಬೇಕಾದ್ರೆ ಇದು ಸರಿಯಾದ ಸಮಯದಲ್ಲಿ ನಿಮಗೆ ಅನುಕೂಲಗಳನ್ನ ತಂದುಕೊಡುವಂಥದ್ದಿರುತ್ತೆ. ನಿಂತು ಹೋದ ಕಾರ್ಯಗಳೆಲ್ಲ ಕೂಡ ನಿಮಗೆ ಸಕ್ಸಸ್ ಆಗುತ್ತೆ. ವಿದೇಶದಲ್ಲಿ ಓಡಾಟಗಳಾಗಿರ್ಬೋದು, ದೂರದ ಪ್ರಯಾಣಗಳಾಗಿರ್ಬೋದು, ಮುಖ್ಯವಾಗಿ ಡಾಕ್ಯುಮೆಂಟೇಶನ್ ಅಲ್ಲಿ ಅದ್ಭುತವಾದಂತಹ ಅನುಕೂಲಗಳು, ವೀಸಾ ಆಗಿರ್ಬೋದು, ಮತ್ತೆ ಯಾರಾದ್ರೂ ವಿದೇಶದಲ್ಲಿನೇ ಸೆಟ್ಲ್ ಆಗಬೇಕಂದ್ರೆ ಪರ್ಮನೆಂಟ್ ರೆಸಿಡೆನ್ಸ್ ಅನ್ನ ನೋಡ್ತಿದ್ರೆ ಅಂಥವ್ರಿಗೆ ಈ ಸಮಯದಲ್ಲಿ ಮಾಡಿದಂತಹ ಪ್ರಯತ್ನ ತುಂಬಾ ಉತ್ತಮವಾದಂತಹ ಫಲಗಳನ್ನ ನೀವು ನೋಡ್ತೀರಾ, ಮತ್ತೆ ಪಾಸಿಟಿವ್ ರಿಸಲ್ಟ್ ನಿಮ್ಗೆ ಸಿಗುತ್ತೆ. ಜೊತೆಗೆ ತುಂಬಾನೇ ಉತ್ತಮವಾದದ್ದು ಮಕ್ಕಳ ವಿಚಾರದಲ್ಲಿ ತುಂಬಾ ಅದ್ಭುತವಾದಂತಹ ಯೋಗಗಳಿದೆ. ಸಂತಾನದ ವಿಚಾರದಿಂದ ತೃಪ್ತಿಯಾಗಿರ್ತೀರಾ. ಮಕ್ಕಳ ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಅವರ ಏಳಿಗೆ ಆಗಿರ್ಬೋದು, ಅವರ ಉದ್ಯೋಗದಲ್ಲಿ ಪ್ರಗತಿಯನ್ನ ತಂದು ಕೊಡುವಂತಹ ಸಮಯ. ಯಾರು ಸ್ವಂತದ ಸಂತಾನದ ಬಗ್ಗೆ ಮತ್ತೆ ಗರ್ಭಧಾರಣೆಯ ಬಗ್ಗೆ ಯೋಚನೆ ಮಾಡ್ತಿರ್ತಾರೋ ಅಂಥವರಿಗೆ ತುಂಬಾ ಉತ್ತಮವಾದಂತಹ ಅವಕಾಶಗಳಿದೆ. ಈ ಸಮಯದಲ್ಲಿ ನಿಮಗೆ ಸಂತಾನೋತ್ಪತ್ತಿ ಆಗುವಂತಹ ಅವಕಾಶ, ಅನುಕೂಲಗಳೆಲ್ಲ ಕೂಡ ಇರುತ್ತೆ ನಿಮಗೆ. ಜೊತೆಗೆ ನೋಡಿ, ಮುಖ್ಯವಾಗಿ ಮದುವೆ ವಿಚಾರದಲ್ಲಿ ಉತ್ತಮವಾದಂತಹ ಒಂದು ಸಂಬಂಧಗಳು, ನಿಂತ ಹೋದಂತಹ ಮದುವೆ ಆಗಿರ್ಬೋದು, ಮರು ಮದುವೆ ಬಗ್ಗೆ ಯಾರು ಯೋಚನೆ ಮಾಡ್ತಿರ್ತಾರೋ ಅಂಥವ್ರಿಗೆ ಇದು ಶುಭವಾದಂತಹ ಸಮಯ. ನೀವು ಮದುವೆ ವಿಚಾರದಲ್ಲಿ ಉತ್ತಮವಾದಂತಹ ಒಂದು ಯೋಗಗಳು ಕೂಡ ಕೂಡಿ ಬರುವಂತದ್ದು ಅವಕಾಶಗಳಿದೆ. ಜೊತೆಗೆ ಉದ್ಯೋಗದಲ್ಲಿ ಸ್ಥಿರತೆಯನ್ನ ಕಾಪಾಡ್ಕೊಂಡು ಹೋಗ್ತಿರ್ತೀರಾ. ಯಾವುದೇ ರೀತಿಯ ಪೈಪೋಟಿ, ಕಾಂಪಿಟೇಷನ್ ಇದ್ರೂ ಕೂಡ ಅದರಲ್ಲಿ ನಿಮ್ಮ ಒಂದು ಉತ್ತಮವಾದಂತಹ ಬೆಳವಣಿಗೆ ನೋಡುವಂಥದ್ದಿರುತ್ತೆ. ನಾನಾ ರೀತಿಯ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡಿಕೊಳ್ಳುವಂತಹ ಸಮಯ. ಸುಮಾರಷ್ಟು ವ್ಯಾಪಾರ ವ್ಯವಹಾರದಲ್ಲಿ ಏನ್ ಕಷ್ಟ ಕಾರ್ಯಗಳಿದ್ವು ನಿಮಗೆ, ಅವೆಲ್ಲ ಕೂಡ ಈಸಿಯಾಗಿ ನಿಮಗೆ ಸಕಾಲಕ್ಕೆ ಕಾರ್ಯಗಳೆಲ್ಲ ಪರಿಪೂರ್ಣತೆ ಆಗಿ ಅದರಿಂದ ಬರುವಂತಹ ಅನುಕೂಲಗಳಾಗಿರ್ಬೋದು, ದುಡ್ಡು ಕಾಸಿನ ಯೋಗಗಳಿರುತ್ತೆ. ಕೋರ್ಟ್ ಕಚೇರಿ ವಾದ ವಿವಾದಗಳೆಲ್ಲ ನಿಮಗೆ ನಿಮ್ಮ ಪರವಾಗಿ ಬರುವಂತದ್ದಿರುತ್ತೆ. ಇಲ್ಲಾಂದ್ರೆ ಕಾಂಪ್ರಮೈಸ್ ಆಗುವಂತಹ ಯೋಗಗಳನ್ನ ನೋಡುತ್ತೆ. ಆರೋಗ್ಯದ ವಿಚಾರದಲ್ಲಿ ತುಂಬಾ ಉತ್ತಮವಾದಂತಹ ಅನುಕೂಲಗಳಿದೆ. ದೀರ್ಘಕಾಲದ ವ್ಯಾಧಿಗಳು ಯಾರ್ಯಾರಿಗಿರ್ತಾರೋ ಅಂಥವರಿಗೆ ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆ, ಸರ್ಜರಿ ಇಲ್ದೇನೆ ಅದನ್ನ ಸುಧಾರಣೆ ಮಾಡಿಕೊಳ್ಳುವಂತಹ ಮಾರ್ಗದರ್ಶನ, ದಾರಿ ಮತ್ತೆ ಸರಿಯಾದ ರೀತಿಯ ನಿಮಗೆ ಒಂದು ರೀತಿಯಲ್ಲಿ ಅಡ್ವೈಸ್ ಅನ್ನ ಪದೇ ಪದೇ ಸಿಗುವಂತದ್ದಿರುತ್ತೆ. ಹಾಗಾಗಿ ಈ ಸಮಯ ಉತ್ತಮವಾದಂತಹ ಸಮಯ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ. ಗುರುವಿನ ಬಲ ಇನ್ನೂ ಚೆನ್ನಾಗಿ ವೃದ್ಧಿ ಮಾಡ್ಕೊಳ್ಳೋಕೆ ಪ್ರತಿದಿನ ಗುರುವಿನ ಬೀಜ ಮಂತ್ರ, ಗುರುವಿನ ದಿನಾ ಪಠನೆ ಮಾಡಿ. ಅದರಿಂದ ತುಂಬಾ ಉತ್ತಮವಾದಂತಹ ಅನುಕೂಲ ಆಗತ್ತೆ. ಜೊತೆ ಪ್ರತಿ ಗುರುವಾರ ದಿವಸ ಹಳದಿ ವಸ್ತ್ರ ಆಯ್ತು, ಜೊತೆಗೆ ಕಡಲೆಕಾಳನ್ನ ದಾನ ಮಾಡಿ, ಸಿಹಿ ಪ್ರಸಾದದ ವಿನಿಯೋಗನ್ನ ಮಾಡಿ, ಗುರು ದತ್ತಾತ್ರೇಯ ಆಯ್ತು, ರಾಘವೇಂದ್ರ ಸ್ವಾಮಿಗೆ ದೇವಸ್ಥಾನಕ್ಕೆ ಭೇಟಿ ಕೊಡೋದ್ರಿಂದನೂ ಗುರುವಿನ ಬಲ ವೃದ್ಧಿ ಆಗುತ್ತೆ, ಇನ್ನೂ ಉತ್ತಮವಾದಂತಹ ಫಲಗಳನ್ನ ಸಿಗುತ್ತೆ. ಜೊತೆಗೆ ಗುರುವಿನ ರತ್ನ ಕನಕ ಪುಷ್ಪ ರಾಗವನ್ನ ನೀವು ಧಾರಣೆ ಮಾಡಿ. ಅದರಿಂದ ತುಂಬಾ ಉತ್ತಮವಾದಂತಹ ಯೋಗಗಳು,
ಮತ್ತೆ ನಿಮಗೆ ಹೆಚ್ಚಿನ ವಿದ್ಯಾಭ್ಯಾಸ ಆಯಿತು, ನಿಮ್ಮ ಒಂದು ಮಾನಸಿಕ ಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ. ಇವೆಲ್ಲ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.